ಹಾಯ್ ಎಲ್ಲ ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಬೆಳಗಿನ ರೊಟೀನ್ ಇನ್ನು ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸ್ಕೂಲಿಗೆ ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ಆಫೀಸ್ಗೆ ರೆಡಿ ಆದರು. ಅವರು ಆಫೀಸ್ಗೆ ರೆಡಿ ಆದರು. ನಾನು ಜಿಮ್ಗೆ ಹೋಗೋಣ ಅಂತ ಹೇಳಿ ನಾನು ಜಿಮ್ಗೆ ರೆಡಿ ಆದೆ. ಹಾಗೆ ಬೇಸ್ಮೆಂಟಿಗೆ ಬಂದು ಗಾಡಿಯಲ್ಲಿ ಬಂದ್ವಿ. ಹಾಗೆ ಸಿಗ್ನಲಲ್ಲಿ ವೇಟ್ ಮಾಡಿದ್ವಿ. ಕನಕಪುರ ರೋಡ್ ಸಿಗ್ನಲ್ ಹೆವಿ ಟ್ರಾಫಿಕ್ ಇರುತ್ತೆ. ಸಿಗ್ನಲಲ್ಲಿ ವೇಟ್ ಮಾಡಿ ಜಿಮ್ಗೆ ಬಂದೆ. ಜಿಮ್ಮಲ್ಲಿ ಫ್ರೆಂಡ್ ಎಲ್ಲ ಇದ್ದರು. ಅವ್ರಿಗೆಲ್ಲ ಹಾಯ್ ಬಾಯ್ ಮಾಡಿ ನಾನು ಶೂ ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲರ ಜೊತೆ ಸ್ವಲ್ಪ ಮಾತಾಡಿ ಕ್ಲಾಸ್ಗೆ ಬಂದೆ. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಕ್ಲಾಸೆಲ್ಲ ಮುಗಿಸ್ಕೊಂಡು ವರ್ಕೌಟ್ ಇತ್ತು ಸ್ವಲ್ಪ ನಂದು. ಬಾಡಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಹಾಗೆ ಸ್ವಲ್ಪ ಫೋಟೋ ಶೂಟ್ ಇತ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಎಲ್ಲರ ಜೊತೆ ಮಾತಾಡಿ ಎಲ್ಲರಿಗೆ ಹಾಯ್ ಬಾಯ್ ಹೇಳಿ ನಾನು ಮನೆಗೆ ಬಂದೆ. ಮನೆ ಬಂದ ತಕ್ಷಣ ಇರುತ್ತಲ್ಲ ಕೆಲಸ, ಮನೆ ಕ್ಲೀನಿಂಗ್ ಇತ್ತು. ಹಾಗೆ ಬಟ್ಟೆ ಮಡ್ಚೋದಿತ್ತು, ಪಾತ್ರೆ ಬಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಟೈಮ್ ನೋಡಿದೆ. ಟೈಮು ಆಲ್ರೆಡಿ 12:15 ಆಗಿತ್ತು. ಇನ್ನೇ ನನ್ನ ಮಗನ ಕರ್ಕೊಂಬರೋ ಟೈಮು. ಇನ್ನು ಮಗನ ಕರ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿ ಇನ್ನು ಆಚೆ ಬಂದು ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿ ಬಂದೆ. ಆಲ್ರೆಡಿ ನನ್ನ ಮಗನಿಗೆ 10 ನಿಮಿಷ ಲೇಟ್ ಆಗಿತ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ಬರಲಿಲ್ಲ, ನೋಡ್ತಾ ಇದ್ದೆ. ನಾನು ಬಂದ ತಕ್ಷಣ ಆ ಮ್ಯಾಮ್ ತೋರಿಸ್ತಾನೆ ನಮ್ಮಮ್ಮ ಬಂದರು ಅಂತ ಹೇಳಿ ಖುಷಿ ಆಗ್ಬಿಡ್ತು ಅವ್ನಿಗೆ ನಾನು ಬಂದ ತಕ್ಷಣ. ಆಮೇಲೆ ನನ್ನ ಫ್ರೆಂಡ್ಸ್ ಸಿಕ್ಕರು. ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡಿ, ಅವ್ರಿಗೆ ತುಂಬ ದಿನ ಆಗಿತ್ತು ಸಿಕ್ಕಿರಲಿಲ್ಲ. ಅವ್ರ ಜೊತೆ ಸ್ವಲ್ಪ ಮಾತಾಡಿ ನನ್ನ ಮಗಳು ಇವತ್ತು ಹಾಫ್ ಡೇನೇ ಕರ್ಕೊಂಡು ಹೋಗೋದಿತ್ತು. ಹಾಗಾಗಿ ಆಫೀಸಿಗೆ ಬಂದೆ. ಆಫೀಸ್ ಹತ್ರ ಬಂದೆ. ಚಿನ್ಮಯ ವಿದ್ಯಾಲಯ ಬನಶಂಕರಿ. ನನ್ನ ಮಗ ತೋರಿಸ್ತಾನೆ, ಅಮ್ಮ ನೋಡು ನನ್ನ ಸ್ಕೂಲ್ ಹೆಸ್ರು ಇದೆ ಅಂತ ಹೇಳಿ ತೋರಿಸ್ತಾ ಇದ್ದ. ಅವ್ನಿಗೆ ಫುಲ್ ಖುಷಿ. ಅವ್ರ ಅಕ್ಕನ ಮಧ್ಯೆ ಹಾಫ್ ಡೇ ಕರ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ದಾರೆ ಅಂತ. ಇವತ್ತು ಹಾಫ್ ಡೇ ಕರ್ಕೊಂಡು ಹೋಗೋಕ್ಕೆ ಅವ್ರ ಅಪ್ಪನಿಗೆ ಮೂಗು ಸರ್ಜರಿ ಇತ್ತು. ಹಂಗಾಗಿ ಇವತ್ತು ನೈಟ್ ಅಡ್ಮಿಟ್ ಆಗೋಕ್ಕೆ ಹೇಳಿದರು. ಹಾಗಾಗಿ ಅವಳನ್ನ ಪಿಕಪ್ ಮಾಡೋಣ ಅಂತ ಹಾಫ್ ಡೇಗೆ ಬಂದೆ. ಅವಳನ್ನ ಪಿಕಪ್ ಮಾಡಿಕೊಂಡು ಬಂದು ಮನೆಗೆ ಬಂದ್ವಿ. ಅವಳು ಪಿಕಪ್ ಮಾಡ್ಕೊಂಡು ಮನೆಗೆ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡಿ ಹೇಳ್ತಾ ಇದ್ಲು. ಅವಳಿಗೆ ಫುಲ್ ಖುಷಿ ಮಗಳಿಗೆ ಇವತ್ತು ಹಾಫ್ ಡೇ ಮನೆ ಕರ್ಕೊಂಬಂದಕ್ಕೆ ಖುಷಿಯಾಗೈತೆ. ಅಮ್ಮ ನನಗೆ ಇವತ್ತು ತುಂಬ ಖುಷಿ ಆಯ್ತು ಅಂತ ಹೇಳ್ತಾ ಇದ್ಲು. ಹಾಗೆ ಬಿಸಿ ಇಡ್ಲಿ ಬೇಯಿಸ್ಕೊಟ್ಟು ಇಬ್ಬರಿಗೂ ತಿನ್ನಿಸಿ ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್.